ನಲ್ಲಿ ಏನ್ ನಡೀತಾ ಇದೆ ಎಲ್ಲ ನಡೀತಾ ಇದೆ. ಇದು ಸರಿನಾ? ಆಯುರ್ವೇದನಲ್ಲಿ ಕಾಮಸೂತ್ರ ಬುಕ್ನಲ್ಲಿ ಇದರ ಬಗ್ಗೆ ಉಲ್ಲೇಖ ಇದೆಯಾ? ಡೆಫಿನೆಟ್ಲಿ ಇದೆ. ಆಯುರ್ವೇದನಲ್ಲಿನೂ ಇದರ ಬಗ್ಗೆ ಮಾತಾಡಿದ್ದಾರೆ. ಆಮೇಲೆ ಕಾಮಶಾಸ್ತ್ರನಲ್ಲಿನೂ ಇದರ ಬಗ್ಗೆ ಮಾತಾಡಿದ್ದಾರೆ. ಸುಡೋಮಿ ಅಂದ್ರೆ ಏನಲ್ ಸೆಕ್ಸ್, ಇದರ ಬಗ್ಗೆ ಕಾಮಸೂತ್ರನಲ್ಲಿನೂ ಹೇಳಿದ್ದಾರೆ, ಆಯುರ್ವೇದನಲ್ಲಿನೂ ಹೇಳಿದ್ದಾರೆ. ಬಟ್ ಅದು ಹೀನ ಅಂತ ಹೇಳಿದ್ದಾರೆ, ತಪ್ಪು ಅಥವಾ ಕೀಳು ಪ್ರಮಾಣನಲ್ಲಿ ಅಥವಾ ಈ ತರ. ಬಟ್ ಇವಾಗ ಬರ್ತಾ ಬರ್ತಾ ಇದು ಟ್ರೆಂಡ್ ಜಾಸ್ತಿ ಆಗ್ತಾ ಇದೆ. ನಾನು ಬರೀ ಹುಡುಗರ ಬಗ್ಗೆನೇ ಅಂತ ಹೇಳ್ತಾ ಇಲ್ಲ, ಈವನ್ ಗರ್ಲ್ಸ್ ನಲ್ಲಿನೂ. ಈಗ ಮೊನ್ನೆ ಎಷ್ಟು ಯಾವುದೋ ಒಂದು ವಿಡಿಯೋ ನೋಡ್ತಾ ಇದೆ, ಯಾವುದೋ ಹಾಸ್ಟೆಲ್ನಲ್ಲಿ ಆಗಿದ್ದ ಘಟನೆ. ಸೊ ಹುಡುಗಿಯರ ಮೇಲೆ ಸಮಲೈಂಗಿಕ ಹೋಮೋಸೆಕ್ಸುವಾಲಿಟಿ, ಅದರಲ್ಲಿ ಸ್ವಲ್ಪ ಜನ ಬೈಸೆಕ್ಸುವಲ್ ಇರ್ತಾರೆ. ಬೈಸೆಕ್ಸುವಲ್ ಅಂದ್ರೆ ಹುಡುಗಿ ಜೊತೆಗೂ ಓಕೆ, ಹುಡುಗಿ ಸಿಕ್ಕಲ್ಲ ಅಂದ್ರೆ ಹುಡುಗನು ಓಕೆ, ಹುಡುಗನು ಓಕೆ. ಮತ್ತದರಲ್ಲಿ ಒಂದು ಸ್ಟ್ರೇಟ್ ಅಂದಿರೋದು. ಸ್ಟ್ರೇಟ್ ಅಂದ್ರೆ ನಾನು ಹುಡುಗ ಇದ್ದೀನಿ, ನನಗೆ ಹುಡುಗಿನೇ ಬೇಕು, ನಾನು ಹುಡುಗಿ ಇದ್ದೀನಿ, ನನಗೆ ಹುಡುಗನೇ ಬೇಕು. ಅಪೋಸಿಟ್ ಸೆಕ್ಸ್. ಸೊ ಇಷ್ಟೆಲ್ಲ ಸೊಸೈಟಿನಲ್ಲಿ ನಡೀತಾ ಇದೆ. ಅದರದೇ ಅಂತ ಅದಕ್ಕೆ ದುಷ್ಪರಿಣಾಮಗಳು ಕೂಡ ಇದೆ. ಯಾಕೆ ದುಷ್ಪರಿಣಾಮ ಆಗ್ತಾ ಇದೆ ಅಂದ್ರೆ, ಇವಾಗ ನೀವು ಚೈನಾ ತಗೊಳ್ಳಿ, ಜಪಾನ್ ತಗೊಳ್ಳಿ, ಫರ್ಟಿಲಿಟಿ ರೇಟ್ ತುಂಬಾ ಡ್ರಾಪ್ ಆಗ್ತಾ ಇದೆ. ನಾವು ಚೈನಾ ಈಸ್ ಎ ಓಲ್ಡ್ ಮೆನ್ಸ್ ಕಂಟ್ರಿ, ಮುದುಕರು ದೇಶ ಅಂತ ಹೇಳ್ತಾ ಇದ್ದಾರೆ. ಯಾಕಂದ್ರೆ ಅಷ್ಟು ಫರ್ಟಿಲಿಟಿ ಅಥವಾ ಮಕ್ಕಳಾಗದ ರೇಟ್ ಕಡಿಮೆ ಆಗಿದೆ. ಜಪಾನ್ ಅದೇ ಪರಿಸ್ಥಿತಿ ಇದೆ. ಮೊನ್ನೆ ಯಾವುದೋ ನ್ಯೂಸ್ ಪೇಪರ್ನಲ್ಲಿ ಓದ್ತಿದ್ದೆ ನಾನು, ಕಂಟ್ರಿ ಹೆಸರು ನಾನು ಮರ್ತೋದೆ. ಅಲ್ಲಿ ಆಫೀಸ್ದಿಂದ ಜೆಂಟ್ಸ್ಗೆ 3 ದಿನ ರಜೆ ಕೊಡ್ತಾ ಇದ್ದಾರೆ. ಸ್ಯಾಲ್ರಿ ಕೊಡ್ತೀವಪ್ಪ, ನೀವು ಮನೆಯಲ್ಲಿ ಹೋಗಿ ನಿಮ್ಮ ಹೆಂಡತಿಯ ಜೊತೆಗೆ ಸೆಕ್ಸ್ ಮಾಡಿ ಮಕ್ಕಳ ಹಡೀರಿ ಅಂತ. ಯಾಕಂದ್ರೆ ಇವತ್ತು ನಾಳೆ ಮಕ್ಕಳು ಮಾಡ್ಬೇಕಂತ ಇಂಟ್ರೆಸ್ಟೇ ಕಪಲ್ಸ್ನಲ್ಲಿ ಉಳಿದಿಲ್ಲ. ಅದು ಒಂದು ಬರ್ಡನ್ ಅಂತ ಫೀಲ್ ಆಗ್ತಾ ಇದೆ ಮಕ್ಕಳು ಮಾಡ್ಬೇಕಂದ್ರೆ. ಅಯ್ಯೋ ಕರಿಯರ್ ಹೋಗ್ಬಿಡುತ್ತೆ, 5-6 ವರ್ಷ ಮಕ್ಕಳಿಗೆ ನೋಡಬೇಕು, ಅವರಿಗೆಲ್ಲ ದೊಡ್ಡ ಆಗೋವರೆಗೆ ಮೇಂಟೆನೆನ್ಸ್ ಮಾಡಬೇಕು, ಅವ್ರಿಗಾಗಿ ಏನೋ ಆಸ್ತಿ ಮಾಡಬೇಕು, ಯಾರಿಗೆ ಬೇಕು, ಸುಮ್ಮನೆ ಮಕ್ಕಳೇ ಬೇಡ, ಎಂಜಾಯ್ ಮಾಡಿಬಿಟ್ಟು ಹೋಗ್ಬಿಡೋಣ ಅಂತ. ಸೊ ಅದೇ ಪರಿಸ್ಥಿತಿ ಈವನ್ ಇಂಡಿಯಾನಲ್ಲಿ ಕೂಡ ಇದೆ. ಇರ್ರೆಸ್ಪೆಕ್ಟಿವ್ ಆಫ್ ಆಲ್ ದ ಕಮ್ಯುನಿಟೀಸ್, ಅದು ಕ್ರಿಶ್ಚಿಯಾನಿಟಿ ಇರ್ಬೋದು, ಅದು ಹಿಂದೂಯಿಸಮ್ ಇರಬಹುದು, ಅದು ಮುಸ್ಲಿಮ್ಸ್ ಇರ್ಬೋದು. ತುಂಬಾ ಜನ ಏನ್ ಹೇಳ್ತಾರೆ ಅಂದ್ರೆ, ಮುಸ್ಲಿಮ್ಸ್ ಜಾಸ್ತಿ ಹಡಿತಾ ಇದ್ದಾರೆ, ಅವ್ರ ಜನಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಅಂತ. ಬಟ್ ಡೇಟಾ ಏನ್ ಹೇಳುತ್ತೆ ಅಂದ್ರೆ, ಈವನ್ ಮುಸ್ಲಿಂ ಕಮ್ಯುನಿಟಿನಲ್ಲಿ ಕೂಡ ಮುಂಚೆ ಏನು ಫರ್ಟಿಲಿಟಿ ರೇಟ್ ಇತ್ತು, ಇವಾಗ ಫರ್ಟಿಲಿಟಿ ರೇಟ್ ಆಲ್ಮೋಸ್ಟ್ 25-30% ಡ್ರಾಪ್ ಆಗಿದೆ. ಅವರಿಗೂ ಮಕ್ಕಳಾಗ್ತಾ ಇಲ್ಲ. ಇಲ್ಲಿ ಒಂದು ಕಾಲ ಇತ್ತು, ಒಂದು ಸ್ಲೋಗನ್ ಇತ್ತು ಗವರ್ಮೆಂಟ್ ಆಫ್ ಇಂಡಿಯಾದು, ಹಮ್ ದೋ ಹಮಾರೆ ದೋ, ನಾವಿಬ್ರು ನಮ್ಮಿಬ್ರು. ಬರ್ತಾ ಬರ್ತಾ ಹಮ್ ದೋ ಹಮಾರೆ ಏಕ್, ನಾವಿಬ್ರು ನಮ್ದು ಒಂದು. ಇವಾಗ ನಾವಿಬ್ರೇ, ನಮ್ದು ಯಾವುದೂ ಇಲ್ಲ, ಈ ತರ ಆಗಿದೆ ಕತೆ. ಸೊ ಹೀಗಾಗಿ ಏನಾಗುತ್ತೆ, ಬರ್ತಾ 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 ಪಾಪ್ಯುಲೇಷನ್ ಡ್ರಾಪ್ ಆಗ್ತಾ ಹೋಗುತ್ತೆ. ಆಮೇಲೆ ದೆನ್ ನೇಚರ್ಸ್ ಲಾ ಹೇಗಿರುತ್ತೆ ಅಂದ್ರೆ, ಅಪೋಸಿಟ್ ಪಾರ್ಟ್ನರ್ಸ್ ಜೊತೆಗೆ ನೀವು ಸೇರಿದ್ರೇನೆ ಸೃಷ್ಟಿದು ಉತ್ಪತ್ತಿ ಆಗೋದು. ಸಮಲೈಂಗಿಕ ಸೇರಿಬಿಟ್ರೆ ಸೃಷ್ಟಿದು ಉತ್ಪತ್ತಿ ಆಗಲ್ಲ. ನರ ಮತ್ತು ನಾರಿ ಸೇರ್ಬೇಕು.
ಆವಾಗ ಸೃಷ್ಟಿ ಉತ್ಪತ್ತಿ ಆಗತ್ತೆ, ಮಕ್ಕಳು ಉತ್ಪತ್ತಿ ಆಗತ್ತೆ, ವಂಶ ಬೆಳೆಯುತ್ತೆ. ಹೀಗೆ ಸಮಲೈಂಗಿಕತೆ ಇದ್ರೆ ವಂಶ ಪರಂಪರೆ ಬೆಳೆ ಅಲ್ಲ. ಬರ್ತಾ 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 ಆ ಸಿವಿಲೈಸೇಷನ್ ಮುಳುಗ್ತಾ ಹೋಗುತ್ತೆ. ಸೊ ಸ್ಪೆಷಲಿ ಯಂಗ್ ಬಾಯ್ಸ್, ಸ್ಪೆಷಲಿ ನನಗೆ ನಿನ್ನೆ ಒಂದು 22-year-old ಹುಡುಗ 3-4 ಮೆಸೇಜ್ ಮಾಡಿಬಿಟ್ಟು ಆಮೇಲೆ ವಿಡಿಯೋ ಕಾಲ್ ಮಾಡ್ತಾನೆ. ವಿಡಿಯೋ ಕಾಲ್ ಮಾಡಿಬಿಟ್ಟು ಈ ಥರ ಒಂದು ಪಿಲ್ಲೋ ಇಟ್ಕೊಂಡು ನಾನು ನೋಡ್ತಾನೆ. ಸ್ವಲ್ಪ ಸ್ಟ್ರೇಂಜ್ ಅನಿಸ್ತು. ಯಾಕಂದ್ರೆ ಆ 22 ವರ್ಷದ ಹುಡುಗನಿಗೆ ಅದರಲ್ಲಿ ಅವನಿಗೆ ಇನ್ನ ರೈಟ್ ಏನೋ ರಾಂಗ್ ಅಂತದ್ದು ಗೊತ್ತಿಲ್ಲ, ಬಟ್ ಸಮ್ ಹೀಸ್ ಇನ್ ಟು ದಟ್ ಟ್ರ್ಯಾಕ್. ಸೊ ಫ್ರಮ್ ಎ ಗುಡ್ ಫ್ಯಾಮಿಲಿ. ಸೊ ಈಗ ಕರೆಕ್ಟ್ ಟೈಮ್ನಲ್ಲಿ ಕರೆಕ್ಟ್ ಕೌನ್ಸ್ಲಿಂಗು, ಕರೆಕ್ಟ್ ಗೈಡೆನ್ಸು, ಕರೆಕ್ಟ್ ಫ್ರೆಂಡ್ಶಿಪ್ಪು, ಕರೆಕ್ಟ್ ಫ್ಯಾಮಿಲಿ ಎನ್ವೈರ್ಮೆಂಟ್ ಇದ್ರೆ ಇದರಿಂದ ಅವನು ಹೊರಗಡೆ ಬರ್ತಾನೆ. ಇಲ್ಲಾಂದ್ರೆ ಒಂದ್ಸತಿ ಅದು ಟ್ರ್ಯಾಕ್ ಆ ಕಡೆ ಹೋಯ್ತಂದ್ರೆ ಮತ್ತು ವಾಪಸ್ ಯೂ ಟರ್ನ್ ಮಾಡಿ ಬರೋದು ಕಷ್ಟ. ಸೊ ನಂದು ಎಲ್ಲ ಹುಡುಗರಿಗೆ ನಿಮ್ಮ ತಂದೆ ತಾಯಿದು ನಿಮ್ಮ ಮೇಲೆ ಸಾಕಷ್ಟು ಪ್ರೀತಿ ಇರುತ್ತೆ, ಸಾಕಷ್ಟು ನಿಮ್ಮ ಕಡೆಯಿಂದ ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ. ನಮ್ಮ ಮಗ ಒಂದು ಒಳ್ಳೆ ಸಂಸಾರ ಮಾಡಲಿ, ಮೊಮ್ಮಗಳ ಜೊತೆಗೆ ನಾವು ಆಡಲಿ. ವಯಸ್ಸಾಗಿದ್ದಾಗ ಮುದುಕರಿಗೆ ಏನು ಬೇಕ್ರಿ, ಎಲ್ಲ ಸಾಧನೆ ಮಾಡಿ ಮನೆ ಕಟ್ಟಿದ್ದು ಕೊಡ್ತಾರೆ, ನಿಮಗೆ ಎಲ್ಲ ಪ್ರಾಪರ್ಟಿ ಮಾಡಿಕೊಡ್ತಾರೆ. ಅವ್ರ ಏಜ್ ಆದಮೇಲೆ ಮೊಮ್ಮಕ್ಕಳ ಜೊತೆಗೆ ಆಡಬೇಕು, ನಮ್ಮದು ವಂಶ ಪರಂಪರೆ ಬೆಳಿಗ್ಗೆ ಅಂತ ಒಂದು ಆಸೆ ಇರುತ್ತೆ. ಅಟ್ಲೀಸ್ಟ್ ಆ ಆಸೆನ ನೀವು ಅವ್ರದಿಂದ ದೂರ ಮಾಡಬೇಡಿ. ಅವ್ರಿಗೆ ಏನು ಇಚ್ಛೆ ಇರುತ್ತೆ ಅದು ನೀವು ಪಾಲಾಯಿಸಿ. ಇದು ಸರಿನೋ ತಪ್ಪು, ಐ ಆಮ್ ಲಿವಿಂಗ್ ಟು ಯು. ನಾನು ಇದರಲ್ಲಿ ಯಾವುದೋ ಜಡ್ಜ್ಮೆಂಟ್ ಕೊಡ್ತಾ ಇಲ್ಲ, ಬಟ್ ಓವರ್ ಆಲ್ ಪರಿಸ್ಥಿತಿ ಅಥವಾ ಇವಾಗ ಈ ಸಂದರ್ಭದಲ್ಲಿ ಏನೇನು ನಡೀತಾ ಇದೆ. ಆ್ಯಕ್ಚುಲಿ ಈ ಟಾಪಿಕ್ ಬಗ್ಗೆ ನಾನು ಬಹಳ ದಿವಸದಿಂದ ನಾನು ಮಾತಾಡಬೇಕಂತಿದ್ದೆ, ಬಟ್ ನಾನು ಅವಾಯ್ಡ್ ಮಾಡ್ತಾ ಇದ್ದೆ. ಬಿಕಾಸ್ ಇದು LGBT ಆ್ಯಕ್ಟು ಅದು ಇದು ಬರುತ್ತೆ ಒಳಗಡೆ, ಸುಮ್ಮನೆ ಕಾಂಟ್ರವರ್ಸಿ ಮಾಡುತ್ತೆ, ವಿಡಿಯೋ ಅನ್ನೆಸೆಸರಿ ಇದು ಆಗುತ್ತೆ ಅಂತ. ಬಟ್ ಯಾವಾಗ ಈ 22 ವರ್ಷದ ಹುಡುಗ ನಿನ್ನೆ ಆ ಥರ ಮೆಸೇಜ್ ಮಾಡಿ ವಿಡಿಯೋ ಕಾಲ್ ಮಾಡಿ ಆಮೇಲೆ ಅದೇ ಒಂದು ತಂದೆ ಅವನು ಹಳೆಯನ್ ಕರ್ಕೊಂಡು ಬಂದ್ಬಿಟ್ಟು ಈ ಥರ ವಿಷಯ ಮಾತಾಡಿದ್ಮೇಲೆ ನನಗೆ ಅನಿಸ್ತು, ಇಲ್ಲ ಈ ವಿಷಯ ಬಗ್ಗೆ ನಾನು ಮಾತಾಡಲೇಬೇಕಂದ್ರೆ ಇದು ಒಂದು ಗಂಭೀರ ಅದರದೇ ಅಂತ ಒಂದು ಪ್ರಾಬ್ಲಮ್ ಬರುವ ದಿನಗಳಲ್ಲಿ. ಇವಾಗ ಮೇ ಬಿ ಜಸ್ಟ್ ಸ್ಟಾರ್ಟ್ ಇದೆ, 30 ವರ್ಷನೋ 40 ವರ್ಷ ಆದಮೇಲೆ ಇದು ಒಂದು ದೊಡ್ಡ ಹವಾಕ್ ಆಗುತ್ತೆ. ಅದಕ್ಕಿಂತ ಮುಂಚೆನೆ ಸ್ವಲ್ಪ ಮುನ್ನೆಚ್ಚರಿಕೆ ಕೊಡಬೇಕು. ಪೇರೆಂಟ್ಸ್ಗೂ ನೀವು ಸ್ವಲ್ಪ ಚೆಕ್ ಮಾಡ್ತಾ ಇರಿ, ನಿಮ್ಮ ಹುಡುಗರಿಗೆ ಏನು ಮಾಡ್ತಾ ಇದ್ದಾರೆ, ಯಾರಿಗೆ ಮೆಸೇಜ್ ಮಾಡ್ತಾ ಇದ್ದಾರೆ, ಅವ್ರ ಫ್ರೆಂಡ್ ಸರ್ಕಲ್ ಏನು, ಅವನ ಲೈಕ್ಸ್ ಏನು, ಡಿಸ್ಲೈಕ್ಸ್ ಏನು ಎಲ್ಲ. ಹೋಪ್ಫುಲಿ ಈ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ. ನಿಮ್ಮ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ, ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.